ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸುತ್ತಮುತ್ತಲಿನ ಗೋಡೆ ಮತ್ತು ಟೈಲ್ಸ್ ಕುಸಿದು ಬಿದ್ದು ಸಂಪೂರ್ಣ ಶಿಥಿಲಗೊಂಡಿರುವುದರಿಂದ ನಗರಸಭೆ ನಿರ್ಲಕ್ಷ್ಯ ಖಂಡಿಸಿ ದಲಿತ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿತ್ತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪುತ್ಥಳಿ ಸುತ್ತಲೂ ಕಾಮಗಾರಿ ಮಾಡಿದ್ದು ಕಿತ್ತು ಹೋಗಿದ್ದನ್ನು ಗಮನಕ್ಕೆ ತರಲಾಗಿತ್ತು. ಸ್ಥಳಕ್ಕೆ ನಗರಸಭೆ ಸದಸ್ಯ ಜಯಣ್ಣ ಮತ್ತು ಅಧ್ಯಕ್ಷೆ ನರಸಿಂಹಲು ಮಾಡಗೇರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಭೇಟಿ ಕೊಟ್ಟು ಶಿಥಿಲಗೊಂಡ ಗೋಡೆ ಮತ್ತು ಟೈಲ್ಸ್ ಹಚ್ಚುವ ಕಾಮಗಾರಿ ಪರಿಶೀಲನೆ ನಡೆಸಿದರು. ಟೈಲ್ಸ್ ಮತ್ತು ಗೋಡೆ ಪುನಃ ಹೊಸದಾಗಿ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ದಲಿತ ಪರ ಸಂಘಟನೆಗಳ ಅಡಿಯಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಯ ಸುತ್ತಮುತ್ತ ಏನು ಕಟ್ಟಿರುವಂಥ ಕಟ್ಟೆ ಶಿಥಿಲಾವಸ್ಥೆಯಲ್ಲಿರುವಂಥದ್ದು ಅತ್ಯಂತ ದೌರ್ಭಾಗ್ಯದ ಸಂದರ್ಭ. ಇದು ನಮಗೂ ಮನಸ್ಸಿಗೆ ನೋವಾಗ್ತದೆ. ಅನೇಕ ಸಲ ನಾನು ನೋಡಿದ್ದೀನಿ. ಯಾಕಂದರೆ ರೀಸೆಂಟಾಗಿ 6-8 ತಿಂಗಳ ಕೆಳಗೆ ಮಾಡಿರುವಂಥ ಕೆಲಸ ಇದು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಕಚೇರಿಗೆ ಹೋಗಿ ನಾವು ಚರ್ಚೆ ಮಾಡ್ತೀವಿ. ಆಮೇಲೆ ನಾಳೆ ನಮ್ಮ ಎಲ್ಲ ಹೋರಾಟ ಮುಖಂಡರ ಜೊತೆ ಸಹೋದರರ ಜೊತೆ ನಾವು ಚರ್ಚೆ ಮಾಡಿ ಇಂಜಿನಿಯರ್ಸನ್ನ ಕರೆಸಿ ಮಾಡಿ ಯಾವ ರೀತಿ ಕೆಲಸ ಪ್ರಾರಂಭ ಮಾಡಬೇಕಂತೇಳಿ ತಕ್ಷಣ ನಾಳೆಯಿಂದ ಪ್ರಾರಂಭ ಮಾಡ್ತೀವಿ. ಪಾಲಿಸುವಂಥ ಅಧಿಕಾರಿ ಅವರು, ಹಾಗಾಗಿ ನಾವು ಆ ಕೆಲಸ ಮುತುವರ್ಜಿ ವಹಿಸ್ತೀವಿ. ನೀವು ಹೋರಾಟಕ್ಕಿಂತ ಮೊದಲು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿರಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡಿಕೊಂಡು, ಇನ್ನು ಯಾವುದೇ ಸಣ್ಣ ಪುಟ್ಟ ವಿಷಯಗಳು ಇಂಥವು ಬಂದಾಗ ನಾವು ಒಂದು ವೇಳೆ ಕಮ್ಯುನಿಕೇಷನಲ್ಲಿ ಸಿಕ್ಕಿಲ್ಲ ಅಂದರೂ ಕೂಡ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮವರು ಯಾರೇ ನಮ್ಮ ಜನಪ್ರತಿನಿಧಿಗಳಿದ್ದರೆ ಅವರ ಮಾಹಿತಿಗೆ ತಗೊಂಡು ಬಂದು ನಮ್ಮ ಕಚೇರಿಗೆ ಬಂದು ಚರ್ಚೆ ಮಾಡಿ ಪರಿಹಾರಗೊಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ. ಈ ಹೋರಾಟ, ಈ ಕೆಲಸಕ್ಕೆ ಹೋರಾಟ ಮಾಡಿರುವಂಥದ್ದು ನನಗೆ ನಿಜವಾಗೂ ನೋವು ತಂದಿದೆ. ನಾವು ಒಟ್ಟಾಗಿ ನಾಳೆ ಕೊಟ್ಟು ಇದನ್ನು ಪರಿಹಾರ ಮಾಡೋಣ. ಅಂಬೇಡ್ಕರ್ ಸರ್ಕಲ್ಗೆ ನಾನು ಮತ್ತು ನಮ್ಮ ಸೀನಿಯರ್ ಲೀಡರ್ ಜಯಣ್ಣ ಸಾಬು ಮತ್ತು ಮಾಡಗೇರಿ ನರಸಿಂಹಲು ಅವರು ಬಂದು ಇದು ಏನಿಲ್ಲಿ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಈ ಸರ್ಕಲ್ಗೆಲ್ಲ ಟೈಲ್ಸ್ ಗೀಲ್ಸ್ ಹೋಗ್ಯದಂತ ಎಲ್ಲ ನೋಡಿ ಅವರೆಲ್ಲ ಪ್ರತಿಭಟನೆ ಮಾಡ್ತಿದ್ರು. ನಮ್ಗೆ ನೋವಾಗ್ಯದ. ಯಾಕಂದರೆ ಸ್ವಲ್ಪ ಆಳಿಡ್ತಿದ್ದಿಲ್ಲ ಅಂತ ಸ್ವಲ್ಪ ಲೇಟ್ ಆಗ್ಯದ. ನಾವು ಎಲ್ಲರಿಗೆ ಕ್ಷಮಾ ಕಡಿಸ್ತೀವಿ. ಈಗ ನಾವು ಎಲ್ಲರೂ ಬಂದು ಮಾತು ಕೊಡಕತ್ತೀವಿ. ನಾಳೆನೇ ಎಲ್ಲರೂ ಕರೆದು ಟೆಕ್ನಿಕಲ್ ಟೀಮಿಗೆ ಕೆಲಸ ಮಾಡ್ತೀವಿ ಅಂತ. ಮತ್ತೆ ಮುಂದೆ ದಿನಗಳಲ್ಲಿ ಏನನ್ನ ತ್ರಾಸಿದ್ರೆ ನಮಗೂ ಡೈರೆಕ್ಟ್ ಹೇಳಿದ್ದು ಮಾಡ್ಬೋದು. ಈ ಥರ ಮಾಡಿದರೆ ನಮ್ಗೆ ನೋವಾಗ್ತದೆ ಅಂತ ಎಲ್ಲರಿಗೆ ಕ್ಷಮಾ ಪಡಿಸ್ತೀವಿ. ನಗರಸಭೆ ಅಭಿಯಂತರ ನರಸಿಂಹಮೂರ್ತಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರೊಂದಿಗೆ ಚರ್ಚಿಸಿ ಯೋಜನಾ ವರದಿಯನ್ನು ರೂಪಿಸಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನಾ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ, ಡಿಎಸ್ಎಸ್ ಈರಣ್ಣ, ಹೇಮರಾಜ್ ಅಸ್ಕಿಹಾಳ, ನರಸಿಂಹಲು ನೆಲಹಾಳ, ಎಸ್ ರಾಜು ಹರಿಜನವಾಡ, ಮಹೇಶ್ ಕುಮಾರ್, ಕುಮಾರ ಸ್ವಾಮಿಚಂದ್ರು ಎಕ್ಲಾಸ್ಪುರ, ಕೆ ಸಂತೋಷ್ ಉಪಸ್ಥಿತರಿದ್ದರು.